सामने से धीरे चल। राष्ट्रीय सलामी देंगे। सलामी तब। जय भीम जय भीम जय भीम तब। आद्यकुल भूषण तू भीम राजा, सकल विद्यापति ध्यान सत्संगति, शास्त्र शासनमति बुद्धि ಮಾತ್ರ ಮುಂಚೂಣಿಯೊಳಗೆ ತಗೋತಿದ್ದು. ಈಗ ಅದೇ ಬಾಬಾ ಸಾಹೇಬ್ ಅವರು ಸ್ವಾಭಿಮಾನದ, ಸ್ಥೈರ್ಯದ, ವಿಜಯೋತ್ಸವದ ಬದುಕಿನ ಸಂಕೇತ ಆಗಿರ್ತಕ್ಕಂಥ ಕೋರೆಗಾಂವ್ ಘಟನೆಯನ್ನು ಮುಂದಿಟ್ಟು ಆ ವಿಜಯ ಸ್ತಂಭದ ಮುಂದೆ 1927ನೇ ಇಸ್ವಿ ಜನವರಿ 1ನೇ ತಾರೀಕು ಅಲ್ಲಿನಿಂದ ಪ್ರಾರಂಭ ಮಾಡಿ ನಂತರ ಕಳೆದ 10 ವರ್ಷದ ಈ ಕಡೆ ಅಂಬೇಡ್ಕರ್ ಅವರ ಜೊತೆಗೆ ಆ ಘಟನೆಯನ್ನು ನಮಗೆ ಸ್ವಾಭಿಮಾನದ ಸಂಕೇತ ಆಗಿ, ನಮ್ಮ ಬದುಕಿನ ಅಸ್ಮಿತೆಯಾಗಿ, ಮಹಾರ್ ಸಮಾಜ ಅಥವಾ ಶೋಷಿತ ಸಮುದಾಯದ ಪ್ರೇರಣಾ ಘಟನೆಯಾಗಿ ನಮ್ಮಲ್ಲಿ ಉತ್ಸಾಹ ತುಂಬತಕ್ಕಂಥ, ಪ್ರೇರಣೆ ತುಂಬತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ, ಮಾರ್ಗದರ್ಶನ ಆಗ್ತಕ್ಕಂಥ, ನಮ್ಮೆಲ್ಲನೂ ಒಂದುಗೂಡಿಸ್ತಕ್ಕಂಥ ಉತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಘಟನೆ ಅದು. 1881ನೇ ಇಸ್ವಿ ಜನವರಿ 1ನೇ ತಾರೀಕು 2 ದಿವಸದವರೆಗೆ ನಡೆದಿರ್ತಕ್ಕಂಥ ಯುದ್ಧ. ಬಟ್ 1 ದಿವಸ ಅಂತೂ ಪೂರ್ಣ ಪ್ರಮಾಣವಾಗಿ ನಡೆದಿರ್ತಕ್ಕಂಥ ಕೋರೆಗಾಂವದ ಯುದ್ಧ. ಅದರ ಹಿಂದಿನ ದಿವಸನ ನಡೆದಿರ್ತಕ್ಕಂಥ ಇಡೀ ರಾತ್ರಿ ಸಂಘರ್ಷ ಮತ್ತು ಜನವರಿ 1ನೇ ತಾರೀಕು ನಡೆದಿರ್ತಕ್ಕಂಥ ರಾತ್ರಿ 9 ಗಂಟೆಯವರೆಗೆ ಆಗಿರ್ತಕ್ಕಂಥ ಆ ಘಟನೆ. ಆ ಯುದ್ಧದಲ್ಲಿ 500 ಜನ ಮಹಾರ್ ಸಮಾಜದ ನಾಯಕರಾಗಿರ್ತಕ್ಕಂಥ ಸಿದ್ಧನಾಯಕ್ ಮಹಾರ್ ಅಂತಕ್ಕಂಥ ಒಬ್ಬ ಮುಖಂಡನ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಕೇವಲ ಹೋರಾಟ ಆಗಿ ಉಳಿದಿಲ್ಲ. ಅದು ಆ ಹೋರಾಟದ ಹಿಂದೆ ನಮ್ಮ ಸ್ವಾಭಿಮಾನದ ಜೊತೆಗೆ ಈ ನಾಗ ಜನಾಂಗದ ಸ್ವಾಭಿಮಾನದ ಪರಂಪರೆಯ ದ್ಯೋತಕವಾಗಿ, ದ್ರಾವಿಡ ಸಮುದಾಯದ ಬದುಕಿನ ದ್ಯೋತಕವಾಗಿ ಅಂದು ಪ್ರತಿರೂಪಗೊಂಡಿತು. ಅಂದು ನಡೆದಿರ್ತಕ್ಕಂಥ 1981ನೇ ಇಸ್ವಿ ಜನವರಿ 1ರ ಘಟನೆ ಆರಂಭದಲ್ಲಿ ಅದು ಬ್ರಿಟಿಷ್ ಸೈನಿಕರಿಗೆ, ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಒಳಗೆ, ಸೈನಿಕ ವ್ಯವಸ್ಥೆ ಒಳಗೆ ನಮ್ಮ ಮಹಾರ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅಂತ ತಿಳ್ಕೊಂಡು ಆರಂಭದಲ್ಲಿ ಬಾಬಾ ಸಾಹೇಬರ ತಂದೆ ಆಗಿರ್ತಕ್ಕಂಥ ಸಕ್ಪಾಲ್ ರಾಮ್ಜಿ ಅವರು, ಗೋಪಾಲ್ ಅವರು, ಶಿವಾಜಿ ಕಾಂಬಳೆ ಅವರು, ಇಂಥ ಕೆಲವು ಜನ ಹೋಗಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸ್ತಾ ಇದ್ದರು. ನಮ್ಮ ಮಹಾರ್ ಸಮಾಜ ಎಂಥ ಧೈರ್ಯಶಾಲಿ ಇದೆ, ಎಂಥ ಹೋರಾಟಗಾರ ಅದಾರ, ಎಂಥ ಸ್ವಾಭಿಮಾನಗಳದಾರ, ಅಂಥವರಿಗೆ ತಮ್ಮ ಸೈನ್ಯದಲ್ಲಿ ಆದ್ಯತೆ ಕೊಡಬೇಕು ಅಂತ ತಿಳ್ಕೊಂಡು ಆ ಘಟನೆಯನ್ನು ನೆನಪು ಮಾಡಿಕೊಂಡು ಅವರು ಒತ್ತಾಯಿಸ್ತಾ ಇದ್ದರು. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಅದು ಯಾವಾಗ 1927ನೇ ಇಸ್ವಿಕ ಅಂಬೇಡ್ಕರ್ ಅವರು ಆ ಸ್ತಂಭದ ಹತ್ರ 65 ಫೀಟ್ ಎತ್ತರದಲ್ಲಿ ಇದ್ದಿರ್ತಕ್ಕಂಥ ಆ ಸವಿ ನೆನಪಿನ ಆ ಸ್ತಂಭದ ಹತ್ರ ನಿಲ್ತಾರೋ ಆವಾಗ ಆ ಘಟನೆ ಬೇರೆ ರೀತಿಯ ತಿರುವು ಪಡ್ಕೊಳ್ಳಿಕ್ಕೆ ಕಾರಣ ಆಗತ್ತೆ. ನಾನು ಈ ಘಟನೆಯನ್ನು ಇವತ್ತು ಬಹಳ ಸವಿಸ್ತಾರವಾಗಿ ಇನ್ನೂ ಮಾತಾಡ್ಬೋದಿತ್ತು.
ನಿನ್ನೆ ಅಚಾನಕ್ ಆಗಿ ನಾನು ಬೇರೆ ಕೆಲಸದೊಳಗಿದ್ದಾಗ ನಮ್ಮ ಮಲೇಶಣ್ಣ ಅವರು ಸಹಜವಾಗಿ ಫೋನ್ ಮಾಡಿ ಅನ್ನೋದು ಈ ಮಹಾರ್ ಜನಾಂಗ ಶೋಷಿತ ಈ ಸಮುದಾಯಕ್ಕೆ ಇದು ತಾತ್ಕಾಲಿಕ ಅಲ್ಲ, ಟೆಂಪ್ರರಿ ಅಲ್ಲ, ತೋರಿಸಲಿಕ್ಕೆ ಅಲ್ಲ. ಇದು ಭಾರತ ದೇಶದ ಇತಿಹಾಸದ ಉದ್ದಕ್ಕೂ ಅವರು ರಕ್ತಗತವಾಗಿ ಹರಿದು ಬಂದಿರತಕ್ಕಂಥದ್ದು. ಸ್ವಾಭಿಮಾನ, ಪ್ರಾಮಾಣಿಕತೆ, ನಿಷ್ಠೆ, ಸ್ವಾಮಿ ನಿಷ್ಠೆ ಇವು ಎಲ್ಲವೂ ಸಹಿತ ಭಾರತದಲ್ಲಿ ಆರ್ಯರು ಬರೋಕ್ಕಿಂತ ಪೂರ್ವದೊಳಗನ ರೂಢಿ ಇದ್ದಿರ್ತಕ್ಕಂಥದ್ದು. ಈ ಸ್ವಾಭಿಮಾನವನ್ನು ದುರುಪಯೋಗ ಮಾಡಿಕೊಂಡು ಆರ್ಯರು ಕುತಂತ್ರದಿಂದ ಈ ಸಮುದಾಯವನ್ನು ಮೂಲೆಗುಂಪು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಈ ಸ್ವಾಭಿಮಾನವನ್ನು ಉಪಯೋಗ ಮಾಡಿಕೊಂಡು ಶೋಷಣೆ ಮಾಡಿದರು, ತಳ್ಳಿದರು, ಮಾತನಾಡಲಾರ್ದಂಗೆ ಮಾಡಿದರು, ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳಂಗೆ ಮಾಡಿದರು. ಇದೇ ಸ್ವಾಭಿಮಾನ ಈ ರೀತಿ ಮಟ್ಟಕ್ಕೆ ತಂದ್ರೂ ಸಹಿತ ಈ ಸಮುದಾಯ ಎಂದೂ ಆ ಸ್ವಾಭಿಮಾನವನ್ನು, ನಿಷ್ಠೆಯನ್ನು ಬಿಟ್ಟುಕೊಡಲಿಲ್ಲ. ಆ ಸ್ವಾಭಿಮಾನ ನಿರಂತರವಾಗಿ ಹರಿದು ಬಂದು ಈ ದೇಶದ ಆಧುನಿಕ ಭಾರತ ಕಟ್ಟಲಿಕ್ಕೆ ಅದ ಅಂಬೇಡ್ಕರ್ ಅವ್ರ ಮೂಲಕ ಹೊಸ ಸ್ವಾಭಿಮಾನ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಯಿತು. ಮತ್ತೆ ಭಾರತ ನಿರ್ಮಾಣ ಆಗಬೇಕಾಗಿದ್ದು ಇದೇ ಸಮುದಾಯದ ಸ್ವಾಭಿಮಾನದ ಮೂಲಕ. ಆ ಸ್ವಾಭಿಮಾನ ಒಂದು ದಿವಸದಲ್ಲ, 2 ದಿವಸದಲ್ಲ, ಈ ನೆಲದ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥ ನಾಗ ಸಂಸ್ಕೃತಿಯಿಂದ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು. ಅಂಥ ಸ್ವಾಭಿಮಾನದ ಪ್ರತೀಕವಾಗಿ ನಮ್ಮ ದೇಶದಲ್ಲಿ ಹೋರಾಟಗಳು ಅನೇಕ ನಡೆದು ಹೋಗಿದಾವ ಆರ್ಯರ ಮಧ್ಯ ಮತ್ತು ನಾಗ ಜನಾಂಗ